ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತು ಅನಂತ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತು ಅನಂತ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಇವತ್ತು ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಭಾನುವಾರ ಅಂದಮೇಲೆ ನಮಗೆ ವಾರ ಇರುತ್ತೆ, ಅವತ್ತೊಂದು ದಿನ ಪೂಜೆ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಬೆಳಿಗ್ಗೆನೇ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆನೂ ಸುಧಾ ಮಾಡ್ತಾಯಿದ್ದೀನಿ. ನನಗೆ ಯಾವಾಗಲೂ ಬೆಳಿಗ್ಗೆ ಮಾಡಿದ್ರೇ ಸಮಾಧಾನ, ಸಂಜೆ ಟೈಮಲ್ಲಿ ಮತ್ತು ಆವಾಗಿವಾಗ ಮಾಡಿದ್ರೆ ನನಗದು ಸಮಾಧಾನ ಅನಿಸಲ್ಲ. ಸೊ ಅದಕ್ಕೋಸ್ಕರ ಬೆಳಿಗ್ಗೆನೇ ಮಾಡ್ತಾಯಿದ್ದೀನಿ. ಪೂಜೆನೂ ಕೂಡ ಮುಗೀತು. ಫೈನಲಾಗಿ ಹೀಗೆ ಕಾಣಿಸ್ತಾ ಇತ್ತು ನಮ್ಮ ಮನೆ ದೇವರು. ಬೆಳಿಗ್ಗೆ ಮಾಡಿದ್ರೇ ಸ್ವಲ್ಪ ಮನೇಲಿ ಪಾಸಿಟಿವು ಇರುತ್ತೆ, ಸಮಾಧಾನವೂ ಇರುತ್ತೆ. ನಂತರ ಅದನ್ನು ಅಷ್ಟೊತ್ತಿಗೆ ಎತ್ತಿದ್ದ. ಅದಾದಮೇಲೆ ಸರಿ ಒಂದು ವಾಕ್ ಹೋಗಿ ಬರೋಣ ಅಂದ್ಬಿಟ್ಟು ಸ್ವಲ್ಪ ಬೆಳಕಾಗಿದ್ದರಿಂದ ಕರ್ಕೊಂಡು ಹೋದೆ. ಹಂಗೆ ಹಾಲು ತೊಗೊಬರೋಣ ಅಂತ ಅವನು ಹೋಗೋ ಬರೋರನ್ನೆಲ್ಲ ಮಾತಾಡಿಸ್ಕೊಂಡು ನಿಂತಿರ್ತಾ ಇದ್ದ ಅಲ್ಲಿ. ಕೆಲ್ಸಕ್ಕೆ ಹೋಗ್ತಿರೋರನ್ನ ಎತ್ಕೊಂಡು ನಡಿ ಮನೆಗೆ ಅಂತ ಹೇಳ್ತೇನೆ. ನಡಿಯೋ ನೋಡು. ಹಂಗೋ ಹಿಂಗೋ ಮಾಡಿ ಕರ್ಕೊಂಬಂದಿದ್ದಾಯಿತು. ಸರಿ, ಅವನಿಗೆ ಹಾಲಾದರೂ ಕಾಯಿಸ್ಕೊಡೋಣ ಅಂದ್ಬಿಟ್ಟು ಇಲ್ಲಿ ಹಾಲು ಬಿಸಿ ಮಾಡೋಣ ಅಂದ್ಬಿಟ್ಟು ಇಕ್ಕಿದ್ದೀನಿ. ನಂತರ ನೋಡಿ ಯಾಕೋದನು ಹಾಂ ನೀಟಾಗಿಡು. ಏನದು? ತಿನ್ಕೊ. ಹಾಲು ಕುಡಿಯಲ್ವಾ? ಬೇಡವಾ? ಹಂಗೋಗುತ್ತಾ? ಕರೆಕ್ಟಾಗಿ ಇಟ್ಕೊಂಡು ಇದು ಮಾಡು. ಸರಿಯಾಗಿ ಹಾಕೋದು ಗಾಡಿನ. ಏನೋ ಯಾಕೋ ಅದು ನಿಲ್ಲಲ್ಲ ಬಿಡೋ. ಅವನ ಜೊತೆ ಆಟಾಡ್ಕೊಂಡು ಇರೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ತಿಂಡಿ ರೆಡಿ ಮಾಡೋಣ ಅಂದ್ಕೊಂಡು ಬಂದೆ. ಸದ್ಯ ಅನಂತೂ ನೈಟ್ ಡ್ಯೂಟಿ ಹೋಗೋದ್ರಿಂದ ಅವರು ಎದ್ದರು, 11 ಗಂಟೆ ಅಷ್ಟರಲ್ಲೇ ಎದ್ದರು. ಸರಿ, ಅವ್ರಿಗೂ ನಾವು ಒಂದೇ ಸಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಲ್ರೆಡಿ ನಾನು ದನಕ್ಕೆ ತಿನ್ನಿಸಿರ್ತೀನಿ. ಅವನಿಗೆ ರಾಗಿ ಸರಿ ಅದು ಏನಾದರೂ ತಿನ್ನಿಸ್ಬಿಟ್ಟಿರ್ತೀನಿ. ನಾವು ಲೇಟಾಗಿ ತಿಂದರೂ ಅವನಿಗೆ ಮಿಸ್ ಮಾಡಲ್ಲ. ಇಲ್ಲಿ ತಿಂಡಿಗೆ ನಂಚ್ಕೊಳ್ಳೋಕೆ ಇರಲಿ ಅಂದ್ಬಿಟ್ಟು ಬೋಟಿ ಹಾಕ್ತಾಯಿದ್ದೆ. ನಂತರ ನಾನಿಲ್ಲಿ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ, ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಹಾಕಿ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿನೂ ಕೂಡ ಹಾಕ್ಕೊತೀನಿ. ಹುಣಸೆ ಹುಳಿನ ಹಾಕಿ ಸ್ವಲ್ಪ ಅರಿಶಿಣ ಮತ್ತು ಮನೆಯಲ್ಲೇ ನಾವು ಸಾಂಬಾರಿಗೆ ಯೂಸ್ ಮಾಡುವಂತಹ ಸಾಂಬಾರು ಪೌಡರ್ನ ಹಾಕಿಬಿಟ್ಟು
ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಕುದಿಯೋಕ್ಕೆ ಅಂತ ಬಿಟ್ಟರೆ ಸರಿ ಹೋಗುತ್ತೆ. ಕೆಲವರು ಕಡಲೆಬೀಜ ಅದನ್ನೆಲ್ಲ ಸೈಡಿಗೆ ಎತ್ತಿಟ್ಕೊತಾರೆ. ಸೊ ನಾವು ಒನ್ ಟೈಮ್ಗೆ ಮಾಡೋದ್ರಿಂದ ಯಾವಾಗಲೂ ಫ್ರೆಶ್ಶಾಗೆ ಮಾಡ್ಕೊತೀನಿ. ಅದರಿಂದ ನಾನೇನು ಎತ್ತಿಡಲ್ಲ. ಅದನ್ನು ಎತ್ತಿಟ್ಟರೆ ಅದು ಸಾಫ್ಟ್ ಆಗಿಬಿಡುತ್ತೆ. ಅಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಅದೇನು ಸಾಫ್ಟಾಗಿರಲ್ಲ. ನನಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊತೀನಿ. ನಾನು ಜಾಸ್ತಿ ಯಾವುದನ್ನು ಮಾಡ್ಕೊಳಕ್ಕೆ ಹೋಗಲ್ಲ. ಎತ್ತಿಟ್ಟು ಆಮೇಲೆ ತಿನ್ನೋದು ಅದೆಲ್ಲ ನಾನು ಯೂಸ್ ಮಾಡಲ್ಲ. ನಂತರ ಇಲ್ಲಿ ನಾನು ಅನಂತಗೂ ಕೂಡ ಹಾಕ್ಕೊಟ್ಟೆ. ನಾನು ಕೂಡ ಇವಾಗ ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ದನಗೂ ತಿನ್ನಿಸೋಣ ಅಂದ್ಬಿಟ್ಟು ನಾನು ಹಾಕ್ಕೊಂಡು ಬಂದೆ. ನಂತರ ಅಂತೂ ತಿಂಡಿ ಎಲ್ಲ ಮಾಡಿ ಸರಿ ಸ್ವಲ್ಪ ಹೊತ್ತು ಮಲ್ಕೊತೀನಿ ಡ್ಯೂಟಿಗೆ ಹೋಗೋಷ್ಟರಲ್ಲಿ ಅಂದ್ಬಿಟ್ಟು ಪಾಪ ಅವ್ರು ಮಲ್ಕೊಂಡಿದ್ರೆ ದನು ನೋಡಿ ಹೋಗ್ಬಿಟ್ಟು ಎಷ್ಟು ಹಿಂಸೆ ಇಡ್ತಿದ್ದಾನೆ. ಎಣ್ಣೆ ತೊಗೊಬಂದು ಸ್ವಲ್ಪ ತಲೆನೋವು ಮಸಾಜ್ ಮಾಡಪ್ಪ ಅಂತಂದರೆ ಎಣ್ಣೆ ತೊಗೊಂಡೋಗಿ ಎಲ್ಲನೂ ತಲೆಗೆಲ್ಲ ಹಾಕ್ತಾ ಇದ್ದಾನೆ. ಒಂದೇ ಕಡೆ ಹಚ್ತಿದೆಯಲ್ಲ, ಒಂದೇ ಕಡೆ. ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಇದು ಮಾಡ್ತಾಯಿರೋದು. ಎಲ್ಲ ಒಂದೇ ಕಡೆ. ಮತ್ತೆ ತಿಂಡಿ ಎಲ್ಲ ಮಾಡಿ ಅನಂತು ಕೂಡ ಮಲ್ಕಿದ್ರು. ಇವಾಗ ದನಗೂ ಸ್ನಾನ ಮಾಡಿಸಿ ಸ್ವಲ್ಪ ದಾಳಿಂಬೆ ಇತ್ತು ಬಿಡಿಸ್ಕೊಟ್ಟೆ, ತಿಂತಿದ್ದಾನೆ. ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಮಡ್ಚೋಣ ಅಂದ್ಬಿಟ್ಟು ಸ್ವಲ್ಪ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಇಲ್ಲಿ ದನ ನೋಡಿ ವಿಡಿಯೋ ಮುಂದೆ ಎಲ್ಲ ಹೋಗಿ ಆಟ ಆಡ್ತಾಯಿದ್ದ. ಬಾರೋ ಸೈಡ್ಗೆ ಅಂದರೂ ಬರ್ತಾ ಇರಲಿಲ್ಲ, ಮಲ್ಕೊಂಡು ಎಲ್ಲ ಏನೇನೋ ಮಾತಾಡ್ತಾಯಿದ್ದ. ನಾನು ಸೈಡಿಗೆ ಬಂದು ಕುತ್ಕೊಳ್ಳೋದ್ರು ಕುತ್ಕೋತಾ ಇರಲಿಲ್ಲ, ಎಷ್ಟು ಕರೆದ್ರೂ ಬರ್ತಾ ಇರಲಿಲ್ಲ. ಅವನು ಸ್ವಲ್ಪ ಟಿ ವಿ ಸೌಂಡ್ ಇತ್ತು, ಅದು ಇದು ಅಂತ ಮಾತಾಡ್ತಾಯಿದ್ದ. ಸ್ವಲ್ಪ ಟಿ ವಿ ಸೌಂಡ್ ಇದ್ದಿದ್ದರಿಂದ ಇಲ್ಲಿ ವಾಲ್ಯೂಮ್ ಆಫ್ ಮಾಡಿದ್ದೀನಿ. ಏನೇನೋ ಹೇಳ್ತಾ ಇದ್ದ ಅವನು. ಮತ್ತು ನಾವಿಲ್ಲಿ ಸ್ವಲ್ಪ ಅನಂತಗೆ ಗೊತ್ತು ಸ್ಪೀಕರ್ ಆನ್ ಮಾಡ್ತಿದ್ದ, ಅದನ್ನು ಹೊಡೆಯೋದು. ಸರಿ ಅದನ್ನು ರೆಡಿ ಮಾಡಿಸ್ಕೊಂಡು ಹಂಗೆ ಸ್ವಲ್ಪ ಅವರೊಂದು ಬೆಲ್ರೈ ತೊಗೋಬೇಕು ಹೋಗೋಣ ಅಂದ್ಬಿಟ್ಟು ಹಂಗೆ ಇವಾಗ ಸಿಟಿ ಕಡೆ ಬಂದು ಹಂಗೆ ಒಂದು ವಾಕಲ್ಲೇ ಹೋಗೋಣ ಅಂದ್ಬಿಟ್ಟು ಗಾಡಿ ಪಾರ್ಕ್ ಮಾಡಿ ಇವಾಗ ವಾಕ್ ಮೇಲೆ ಹೋಗ್ತಾ ಇದ್ವಿ. ಎಲ್ಲಿ ಸ್ವಲ್ಪ ವಾಕ ಏನಾಗುತ್ತೆ ಮನೆ ಹತ್ರನೂ ಅಲ್ಲಿ ಇಲ್ಲಿ ಜಾಸ್ತಿ ಹೋಗಲ್ಲ ನಮ್ಮಲ್ಲಿ. ನಡ್ಕೊಂಡು ಹೋಗೋಣ ಹಂಗೇನೆ ಅಂದ್ಬಿಟ್ಟು ಕರ್ಕೊಂಡೋದ್ರು. ಇಲ್ಲಿ ಇವಾಗ ತೊಗೊತಿದ್ದಾರೆ. ಅವರು ರೆಡಿ ಮಾಡಿಕೊಡ್ತೀನಿ ಒಂದು ಅರ್ಧ ಗಂಟೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ದನನ ಸ್ವಲ್ಪ ಇಲ್ಲಿ ಅನಂತು ಇವಾಗ ಮೊಬೈಲ್ ಅಂಗಡಿ ಹತ್ರ ಬಂದು ಏನೋ ತೊಗೋಬೇಕು ಅಂತ ಸರಿ ಅಂದ್ಬಿಟ್ಟು ಅವರಲ್ಲಿ ನೋಡ್ತಿದ್ದಾರೆ. ನಾನಿಲ್ಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ, ದನ ಜೊತೆ ಆಟ ಆಡ್ಕೊಂಡು. ಯಾಕೋದು ಕೂತ್ಕೊಳಕ ಎಲ್ಲಿ ತೊಗೊಳಕ್ಕಿದ್ಯಾ? ಏನು ಬೋರ್ಡ್ ತೊಗೊಂಡೋಗ್ತಾನೆ ನಾನು. ಇನ್ನೂ ಅನಂತು ಬಂದಿಲ್ಲ, ಆಲ್ರೆಡಿ 8 ಗಂಟೆ ಆಯಿತು. ಎಷ್ಟೊತ್ತು ಬರ್ತಾರೋ. ಅಲ್ಲಿಂದ ಬಂದ ತಕ್ಷಣ ನಾನು ಸ್ವಲ್ಪ ರೊಟ್ಟಿ ಮಾಡಿ ಮತ್ತು ಗೋಬಿ ಫ್ರೈ ಮಾಡಿ ನಾನು ಗೋಬಿ 65 ಮಾಡಿದ್ದೆ. ಊಟ ಅಂತೂ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.